ರಾಜಕಾರಣಿಗಳು ಎಲೆಕ್ಷನ್ ಹತ್ರ ಬಂದಾಗ ಕ್ಯಾಂಪೇನ್ ಶುರು ಮಾಡ್ತಾರೆ. ಆದರೆ ಸಿನಿಮಾ ರಂಗದಲ್ಲಿ ಸೆಲೆಬ್ರಿಟಿಗಳು ಸಿನಿಮಾ ಇನ್ನೇನು ರಿಲೀಸ್ ಹಂತದಲ್ಲಿ ಇದೆ ಅಂತ ಹೇಳಿದಾಗ ಪ್ರಮೋಷನ್ಗೆ ಕಿಕ್ ಸ್ಟಾರ್ಟ್ ಮಾಡ್ತಾರೆ. ಸದ್ಯ AC ಕಾರಲ್ಲಿ ಇದ್ದು ಆರಾಮಾಗಿ ಓಡಾಡಬೇಕಾಗಿದ್ದಂತಹ ಮಡಿನೂರು ಮನು ಅವರು ಇವತ್ತು ಆಟೋದಲ್ಲಿ ಇರೋವಂಥದ್ದು. ಯಾಕೆ, ಎಲ್ಲಿಗೆ ಹೋಗ್ತಿದ್ದಾರೆ, ಪಯಣ ಎಲ್ಲಿಗೆ ಬೆಳೆಸಿದ್ದಾರೆ ಅನ್ನುವಂಥದ್ದನ್ನು ಅವ್ರನ್ನೇ ಕೇಳೋಣ. ಮನು ಅವರೇ ನಮಸ್ತೆ, ಹೇಗಿದೆ ಲೈಫ್? ತುಂಬ ಚೆನ್ನಾಗಿದೆ. ನೀವೇ ನೋಡ್ತಾ ಇದ್ದೀರಾ, ಎಲ್ಲೆಲ್ಲೂ ಕುಲದಲ್ಲಿ ಮೇ 23 ಅದೇ ಬರ್ತಾ ಇರೋದು. ಬಾಯಿ ವಿದ್ಯೆಗಳಲ್ಲೂ ಅದೇ ಬರ್ತಾ ಇರೋದು. ನಾನು ಹೆಂಡತಿ ತಿಂಡಿ ಆಯ್ತು ಅಂದ್ರೆ ಮೇ 23. ಸಿಕ್ಕಾಪಟ್ಟೆ ಕನಸುಗಳನ್ನ ಕಟ್ಕೊಂಡಿದ್ದೀರಾ ಈ ಸಿನಿಮಾದಲ್ಲಿ. ನಿಮ್ಮ ಫಸ್ಟ್ ಮಗುನೂ ಅಷ್ಟು ಇಷ್ಟಪಟ್ಟಿರ್ತಿರಲ್ಲ, ಇದನ್ನಂತೂ ನಿಜ ಕೂಸ್ತರನೇ ನೀವು ಲಾಲನೆ ಪಾಲನೆ ಮಾಡಿಕೊಂಡು ಇವತ್ತಿಗೂ ಸಹ ಅದನ್ನು ಹೊತ್ಕೊಂಡು ಮೆರಿತಾ ಇರ್ತಿದ್ದು. ಪ್ರತಿ ರೋಡಲ್ಲಿ ಇರ್ಬೋದು, ಪ್ರಮೋಷನ್ ಇರ್ಬೋದು, ಪೋಸ್ಟ್ರಿಂದ ಹಿಡ್ಕೊಂಡು ಡೈರೆಕ್ಟರ್ ಪ್ರೊಡ್ಯೂಸರ್ಗೂ ಹೆಚ್ಚಾಗಿ ನೀವು ಅದರಲ್ಲಿ ಭಾಗವಹಿಸಿರುವಂಥದ್ದು ನಾನು ನೋಡ್ತೀನಿ. ಹೌದು, ಇದು ನೀವು ಹೇಳಿದ ಮಗುನೇ ಇದು 1 ವರ್ಷ 2 ವರ್ಷ ಕನಸಾಗಿದ್ದರೆ ಬಿಡಪ್ಪ ಇದೆ ನನಗೆ ಆಗಿ ಸಿಕ್ಬಿಡ್ತು ಈಸಿಯಾಗಿ. ನನಗೆ ಬಂದು 18 ವರ್ಷಗಳ ಕನಸು. 9ನೇ ಕ್ಲಾಸ್ ಬಿಟ್ಟು ಬಂದವನೇ ನಾನು ಹೀರೋ ಆಗಬೇಕು ಅಂತ. ಒಂದು 5 ವರ್ಷ ಧರ್ಮಸ್ಥಳ ಪಾದಯಾತ್ರೆ ಮಾಡಿದ್ದು ಆಗ ಹೀರೋ ಆಗಬೇಕು ಅಂತ. ಸುಮಾರು ದೇವರುಗಳು ಗಿಂಟ್ರುಗಳೆಲ್ಲ ಸುತ್ತಿ ಟ್ಯಾಲೆಂಟ್ ಎಲ್ಲ ನೋಡಿ ತೋರಿಸಿ ಆರ್ಟಿಸ್ಟರ್ ಮೇಲೆ ಒಂದಿಷ್ಟು ಖುಷಿಗಳು ಕೆಲಸ ಮಾಡ್ಕೊಂಡು ಇದು ಒಂದು ಜರ್ನಿಯಲ್ಲಿ ಜೂನಿಯರ್ ಆರ್ಟಿಸ್ಟಾಗಿ ನನ್ನ ಲಾಸ್ಟ್. ನಾನು ಜೂನಿಯರ್ ಆರ್ಟಿಸ್ಟ್ ಕೆಲಸ ಸಿಗೋದೇ ನನಗೆ ಇನ್ನೂ ಒಂದು ಎಲ್ಲ ಅಂದು ಒಂದು 5-6 ವರ್ಷ ಆದಮೇಲೆ. ನಾವು ಒಂದು ಏಜೆಂಟ್ ನಂಬರ್ ಸಿಗೋಕ್ಕೆ ಒಂದು 5-6 ವರ್ಷ ಸಿಗ್ತಿದ್ವಿ. ಒಂದು 20-25 ಸಲ ಸಿನಿಮಾ ಮಾಡ್ಕೊಂಡು ಅಲ್ಲೆಲ್ಲರಿಗೂ ಒಂದಿಷ್ಟು ಅವಾಜುಗಳು ಪಡ್ಕೊಂಡು ನಾನು ಇವತ್ತಿನ ತೋರಿಸ್ತೀನಿ ನಿಮಗೆ ಅಂತ ಒಂದು ಹಾಕೊಂಡು ಇವತ್ತು ಕನಸ ನಿಜನ ಅಂತ ಅನ್ಸುತ್ತೆ. ಬಟ್ ಒಂದು ಸತ್ಯ, ಕಷ್ಟಪಟ್ಟೋದು ಒಳ್ಳೆಯದಾಗುತ್ತೆ. ಕಷ್ಟಪಟ್ಟರೆ ಯಾವುದೋ ಅಷ್ಟೇ, ನಾವು ಯಾವುದೂ ಆಗಲ್ಲ ಅಂತ ಹೋಗೋದು, ಆಗುತ್ತೆ ಅಂತ ಮಾಡಿದರೆ ಸ್ವಲ್ಪ ಕಾಯಬೇಕಷ್ಟೇ. ತಾಳ್ಮೆ ಇದೆ, ಇದೇ ಸಾಕ್ಷಿ ತಿಳುವಳಿಕೆ. ನಾನು ಏನಾರು ಅವತ್ತು ಆಗಲ್ಲ ಗುರು ಈ ನಡುವೆ ತುಳಿದಾಕ್ಬಿಡ್ತಾರೆ, ನಾನು ಎಲ್ಲಿ ಜೂನಿಯರ್ ಆರ್ಟಿಸ್ಟಾಗಿ ಬಂದು ಹೀರೋ ಆಗೋದು ಯಾವುದೋ ಒಂದು 50 ವರ್ಷಕ್ಕೆ ಆಗ್ಬಿಡ್ತೀನಿ ಬೇಡ ಅಂತ ಕರೆಕ್ಟ್ ಏಜಿಗೆ ಒಂದು ಒಳ್ಳೆ ಟೈಮಿಗೆ ತಿಳುವಳಿಕೆ ಇರೋದು ಸಿನಿಮಾದಲ್ಲಿ. ಅದು ಪ್ರಿಪ್ರೇಷನ್ ಆಗಿ ಎಲ್ಲೂ ಸೋಷಿಯಲ್ ಮೀಡಿಯಾದಲ್ಲಿ ಕಾಣದೆ ಒಂದು ಜೀ ಕನ್ನಡ ಕಾಮಿಡಿ ಕೆರಡಿ ವಿನ್ನರ್ ಆಗಿ ಅದನ್ನು ಒಂದು ಬ್ರೇಕ್ ಮಾಡಿ ಇದಲ್ಲದೆ ಇನ್ನೊಂದೇನೋ ಒಂದು ತೋರಿಸ್ಬೇಕು ಅಂತೇಳಿ ಈಗ ಒಂದು 2-2 ವರ್ಷ ಜನಗಳಿಗೆ ಎಲ್ಲೂ ಕಾಣಿಸ್ಕೊಂಡಂಗೆ ಈ ಸಿನಿಮಾಕ್ಕೆ ತಯಾರಾಗಿ ಡ್ಯಾನ್ಸ್ ಕಲಿತು ಎಲ್ಲ ಕಲಿತು ಪ್ರಿಪ್ರೇಷನ್ ಆಗಿ ಸಿನಿಮಾ ನೆಪೋಟಿಸಮ್ ಕಿಡ್ಸ್ ನಡುವೆ ನೀವು ನಾನೇ ನಂದೆ ಅನ್ನೋಂಥದ್ದು ದಾರಿ ಕ್ರಿಯೇಟ್ ಮಾಡಬೇಕು ಅನ್ನೋಂಥದ್ದು ನೀವು ನಿಂತಿರುವಂಥದ್ದು. ಹೌದು ಮೇಡಮ್, ಇದು ಗೊತ್ತಿಲ್ಲ ಹಿಂಗಾಗುತ್ತೆ ಅನ್ನೋ ಗೊತ್ತಿಲ್ಲ, ನಂಬಿದ್ದೀನಿ ಜನಗಳಿಗೆ. ಇದ್ರ ಮಧ್ಯ ಪ್ರಮೋಷನ್ ಅಂದರೆ ಹಿಂಗೆ ಇರಬೇಕು ಇಲ್ಲಿ ಆಗುತ್ತೆ. ಬಟ್ ಮಾಡಿದ್ದಾರೆ ಸಿನಿಮಾ, ಕನ್ನಡ ಸಿನಿಮಾಗಳು ಸುಮಾರು ಬೇರೆ ಬೇರೆ ವೆರೈಟಿ ಮಾಡಿದ್ದಾರೆ. ಬಟ್ ನಮ್ಮ ಸಿನಿಮಾ ಚಿತ್ರತಂಡ ಒಂದು ಡಿಫ್ರೆಂಟಾಗಿ ಏನೋ ಒಂದು ಮಾಡಬೇಕು ಅಂತಂದು ಅದಕ್ಕೆ ಏನು ಮಾಡಬೇಕು, ನಮ್ಮವರೇ ಕೆಲವರೆಲ್ಲ ಕುಳ್ಗಿರಿಸ್ತಿದ್ದಾರೆ. ಜನ ಥಿಯೇಟ್ರಿಗೆ ಬರ್ತಾರೆ ಆ್ಯಕ್ಚುಲಿ ಯಾರೂ ಬರ್ತಾಯಿಲ್ಲ, ಎಲ್ಲರೂ ಬರ್ತಾರೆ, ಎಲ್ಲರೂ ಅದೇ ಗಾಳಿ ಅದೇ ರೀತಿ ಅದೇ ಇದೆ. ಬಟ್ ಡಿಜಿಟಲ್ ಒಂದು ಚೇಂಜ್ ಆಗಿದೆ ಅಷ್ಟೇ. ಫೋನ್ಪೇ ಗೂಗಲ್ ಯಾವಾಗ ಬಂದು ಇದಾಗಿರ್ತದೆ, ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ಬಂದು ಆಗಿರ್ಬೋದು. ಬಟ್ ಏನೇ ಆದರೂ ಸಿನಿಮಾ ನೋಡಬೇಕು ನಾವು. ನೀವು ಎಂಥ ಕೆಲಸ ಇದೆ ಸಿನಿಮಾ ಯಾಕೆ ನೋಡಬೇಕು? ಟ್ರೈಲರ್ ಚೆನ್ನಾಗಿದೆಯಾ, ಕಂಟೆಂಟ್ ಚೆನ್ನಾಗಿದೆಯಾ, ಯಾರು ಅವ್ರು ಯಾರು ಇವ್ರು ಯಾರು? ಕೆಲವರು ಹೀರೋ ಮುಖ ನೋಡ್ಕೊಂಡು ಬಂದರೆ ಕೆಲವರು ಕಂಟೆಂಟ್ ಮುಖ ನೋಡ್ಕೊಂಡು ಬರೋದು. ಬಟ್ ನಮ್ಮ ಸಿನಿಮಾ ಕಂಟೆಂಟ್ ಬೇಸಿದೆ. ಒಂದು ರಿಯಾಲಿಟಿ ಶೋ ಮಡಿನೂರು ಮನೆ ಹೆಂಗಿಲ್ಲ ಅದನ್ನು ಬಿಟ್ಟು ಏನೋ ಒಂದು ಮಾಡಿದ್ದಾನೆ. ನಾನು ಪ್ರತಿಯೊಂದು ಅಪ್ಡೇಟು ಕನ್ನಡಿಗರಿಗೆ ಗೊತ್ತು. ಯಾರು ಸಿನಿಮಾ ನೋಡ್ತಾರೆ, ಯಾರು TV ನೋಡ್ತಾರೆ, ಮನು ಏನು ಮಾಡ್ತಿದ್ದಾನೆ, ಏನು ಜಿಮ್ ಮಾಡ್ತಾನೆ, ಏನು ಟ್ರೈಟ್ ಮಾಡ್ತಾನೆ, ಪ್ರತಿಯೊಂದು ಅಪ್ಡೇಟು ಕೂಡ ಪ್ರಮೋಷನ್ ಮಾಡ್ತಾರೆ. ಅದಕ್ಕೆ ಇಷ್ಟೆಲ್ಲ ಕಂಟೆಂಟ್ ಮಾಡಿದಾಗ ಜನಕ್ಕೆ ಹೆಂಗೆ ತಲುಪಿಸ್ಬೇಕು? ಇವತ್ತಿನ ಥಿಯೇಟ್ರಿಗೆ ಗೊತ್ತಿಲ್ಲ, ಮತ್ತೆ ನಾನು ಜನ ಅದಕ್ಕೆ ನಾವು ಒಂದು ಐಡಿಯಾ ಹೋಗ್ತೀವಿ. ಪಾಂಪ್ಲೆಟ್ಸ್ ಮನೆ ಇನ್ವಿಟೇಷನ್ ತಗೊಂಡು ಮನೆಗೆ ತಲುಪಿಸಿ ಕರೆಕ್ಟ್ ಗ್ಯಾರಂಟಿ ಸಿನಿಮಾ ಮಾಡ್ತಾರೆ. ಯಾಕೆಂದರೆ ಕೆಲವರು ಯಾವುದೋ ಒಂದು 10 ಸಿನಿಮಾ ಒಂದು ವಾರಕ್ಕೆ 1-10 ಸತಿ ಸಿನಿಮಾ ಬರ್ತಾರೆ. ಸಿನಿಮಾದಲ್ಲಿ ಯಾವುದೋ ಇದು ಒಂದು ಅಂತ ಅನ್ಕೊಂಡ್ರೆ ಕಷ್ಟ. ಹಾಗಾಗಿ ನಮ್ಮದು ಒಂದು ಸಿನಿಮಾ ಇದೆ, ಒಂದು ಒಳ್ಳೆ ಕಂಟೆಂಟ್ ಮಾಡಿದ್ದೀವಿ ಬನ್ನಿ ಅಂತಂದರೆ ಯಾಕೆ ಬರೋಲ್ಲ? ನಾವು ಮನೇಲಿ ಕುತ್ಕೊಂಡ್ಬಿಟ್ಟು ಒಂದು 50 ಟ್ರಾಲ್ ಪ್ರೈಸಸ್ ಏನೋ ಒಂದು ಹಾಕ್ತಾಗ ಜನ ಬರ್ತಾರೆ ಸುಳ್ಳು. ನಾವು ಹೊತ್ತಿಗೆ ಕರೆದಾಗಲೇ ಸಿನಿಮಾ ಕೊಡೋದು. ನಾವು ಇಲ್ಲಿ ಒಂದು ಸಿನಿಮಾ ಮಾತ್ರ ಮಾಡ್ತೀರಾ, ಈ ಸಿನಿಮಾ ಗೆದ್ಮೇಲೆ ನೆಕ್ಸ್ಟ್ ಹಿಂಗೆ ಇರ್ತೀರ ಅಂತ ನಿಮ್ಮ ಕ್ವಶನ್ ಕಾರಣ. ಹಸಿವು ಅನ್ನೋದು ಎಲ್ಲಿವರೆಗೂ ಇರುತ್ತೆ, ಮನುಷ್ಯಗೆ ಹಿಂಗೆ ಇರುತ್ತೆ, ಬೇರೆ ಏನು ಚೇಂಜ್ ಆಗಿಲ್ಲ. ಬಟ್ ಅದಕ್ಕೆ ನಾವು ಒಳ್ಳೆ ಸಿನಿಮಾ ಮಿಸ್ ಮಾಡ್ಕೊಂಡ್ಬಿಡ್ತೀವಿ ಅಂತ ಪ್ರತಿ ಎಲೆಕ್ಷನ್ ಕ್ಯಾನ್ವಾಸ್ ಹೆಂಗಾಗುತ್ತೆ ಹಂಗೆ ಮನೆಗೆ ಹೋಗಿ ಇನ್ವಿಟೇಷನ್ ಕೊಟ್ಟು ಸಿನಿಮಾ ಮಾಡಿದ್ವಿ. ಸಿನಿಮಾ ನೋಡಿ ಅಂತ ಹೇಳಿದ್ವಿ, ಎಲ್ಲರೂ ಪ್ರಾಮಿಸ್ ಮಾಡಿದ್ದಾರೆ. ಹಳ್ಳಿ ಕಡೆ ಗೊತ್ತಿರಬೇಕು, ಕಲ್ಸದ್ನಲ್ಲಿ ಊಟ ಮಾಡೋದು, ಕಾಂಗ್ರೆಸ್ ದೇವ್ರ ಮೇಲೆ ಆ ಥರದ್ದೆಲ್ಲ 100 ಟಿಕೆಟ್ ನಾನು ತಗೋತೀನಿ. ಯಾಕೆ ಅಂತ ಕೇಳಿ ಎಷ್ಟೋ ಜನ ನಮಗೆ ಈಸಿಯಾಗಿ ಸಿಗೋಲ್ಲ. ನೀವು ನಮ್ಮ ಮನೆಗೆ ಬಂದು ಚಿಕ್ಕ ಸ್ಕ್ರೀನಲ್ಲಿ ನಮ್ಮನ್ನು ನಗಿಸಿದೆ, ಇವಾಗ ಬೆಳ್ಳಿ ಪರದೆ ಮೇಲೆ ಹೋಗ್ತಿದ್ದೀರ ಅಂತ ನಾವು ನಿಮಗೆ ಸಪೋರ್ಟ್ ಮಾಡ್ಬೋದಾ? ನನ್ನ ಕಡೆಯಿಂದ 100 ಟಿಕೆಟ್ ಒಂದು ಸಪೋರ್ಟ್ ಸರ್, ನನ್ನ ಕಡೆಯಿಂದ 100 ಟಿಕೆಟ್ ಒಂದು ಸರ್ ಅಂತ ಪ್ರಾಮಿಸ್ ಮಾಡಿದರೆ ಕೆಲವರು ಬೋಣಿಗೆನೂ ಮಾಡಿಬಿಟ್ಟಾರೆ. ಮನೆಯವರು 5,000 ರೂಪಾಯಿ ದುಡ್ಡು ಕೊಟ್ಟು ತಗೊಳ್ಳಿ ಸರ್, ನಿಮ್ಮ ನಂದು ಬೋಣಿಗೆ ನಾನು ಇಲ್ಲಿ ಹಾಸನದಲ್ಲಿ ನೋಡ್ತೀನಿ, ನೀವು ಅಲ್ಲಿ ಬೆಂಗಳೂರಲ್ಲಿ ತೋರಿಸಿ ಎಲ್ಲರಿಗೂ ನಾನು ಬೋಣಿಗೆ ಮಾಡ್ತಿದ್ದೀನಿ. ತುಂಬ ಖುಷಿಯಾಗುತ್ತೆ. ಅದಕ್ಕೆ ಒಂದು ಒಳ್ಳೆ ಸಿನಿಮಾ ಇಷ್ಟು ಗ್ರೌಂಡ್ ವರ್ಕಾಗಿ ಪ್ರಮೋಷನ್. ಹೀರೋ ಅಂದರೆ ಒಂದು ಸೂಪರ್ಸ್ಟಿಷನ್ ಇದೆ, ಇದೇ ಕಲರ್ ಇರಬೇಕು, ಫೇರ್ ಇರಬೇಕು, ಹೈಟ್ ಇರಬೇಕು,
ಜೊತೆಗೆ ಒಂದಷ್ಟು ಪರ್ಸ್ನಾಲಿಟಿ ಹಿಂಗೆ ಇರಬೇಕು, ಖಡಕ್ಕಾಗಿರ್ಬೇಕು ವಾಯ್ಸ್ ಅನ್ನೋದೆಲ್ಲ. ಆದರೆ ಆ ಸೂಪರ್ಸ್ಟಿಷನ್ನ ಬ್ರೇಕ್ ಮಾಡಿದ್ದಾರೆ ಒಂದಷ್ಟು ನಟಿಯರು ಸಹ. ದ್ವಾರಕೀಶ್ ಸರ್ ಇರ್ಬೋದು, ಜೊತೆಗೆ ವಿಜಯ್ ಸರ್, ದುನಿಯಾ ವಿಜಯ್ ಸರ್, ಜಗ್ಗೇಶ್ ಸರ್ ಇರ್ಬೋದು, ಒಂದಷ್ಟು ಜನ ಹೀಗೆ ಹೇಳ್ತಾ ಹೋದ್ರೆ ಲಿಸ್ಟ್ ಬೆಳೀತಾ ಹೋಗುತ್ತೆ. ಬಟ್ ನೀವು ಯಾವ ರೀತಿ ಇದನ್ನ ತೆಗೆದುಕೊಳ್ತೀರಾ? ನಿಮ್ಗೆ ಯಾವತ್ತಾದ್ರೂ ಯಾರಾದರೂ ಟೀಕೆ ಮಾಡಿದಾರೆ ನೀನೇನು ಹೀರೋ ಆಗ್ತೀಯ ಅನ್ನೋ ಥರ ಹೇಳಿದ್ರು? ತುಂಬ ಜನ ಟೀಕೆ ಮಾಡಿದ್ದಾರೆ, ಇವನಿಗೆ ಥಿಯೇಟ್ರ್ಗಳು ಸಿಗ್ತವೆ ಅಂತ ಟೀಕೆ ಮಾಡಿದ್ದಾರೆ. ಬಟ್ ಥಿಯೇಟ್ರ್ಗಳು ನೋಡಿ ಏನೇನು ಎಷ್ಟು ಚೆನ್ನಾಗಿ ಫೋನ್ ಮಾಡ್ತಿದ್ದಾರೆ ನಮ್ಮ ಡಿಸ್ಟ್ರಿಬ್ಯೂಟ್ರಿಗೆ. ಟ್ರೈಲರ್ ಚೆನ್ನಾಗಿದೆ, ತುಂಬ ಅವ್ನು ಹಾರ್ಡ್ ವರ್ಕ್ ಮಾಡಿದ್ದಾನೆ, ಸಿನಿಮಾ ಬೇಕು ನಾವು ಕೊಡಿ ನಮ್ಮ ಥಿಯೇಟ್ರಿಗೆ ಚೆನ್ನಾಗಿ. ಅದು ಏನೋ ಕೆಲವರೆಲ್ಲ ಥಿಯೇಟ್ರ್ ಓನರ್ಗಳು ನಿಜವಾಗ್ಲೂ ಖುಷಿ ಅಲ್ಲ, ನನ್ನ ಖುಷಿ. ನನಗೆ ಈ ಥರ ಯಾವುದೂ ಬಂದಿಲ್ಲ. ನಾವು ಥಿಯೇಟ್ರ್ ಮುಂದೆ ನಾವು ಸ್ವಂತ ದುಡ್ಡಿಂದ ಅಲಂಕಾರ ಮಾಡಿಸ್ತೀವಿ, ಕೊಡಿ ಸಿನಿಮಾನ ಅನ್ನೋ ಥರ. ನನಗೆ ಈ ಥರ ಕನಸು ನಿಜವಾಗಿ ಗೊತ್ತಿಲ್ಲ. ನನ್ನ ಸುಮಾರು ಜನ ಕಮೆಂಟ್ಸ್ಗಳು ಅದು ಇದು ಹಾಕ್ತಿರ್ತಾರೆ, ನಾನು ಅವ್ರ ತಲೆ ಕೆಡ್ಸ್ಕೊಳ್ಳೋಲ್ಲ, ಅವ್ರು ಇರ್ತಾರೆ. ಬಟ್ ಇವನಿಗೆ ಥಿಯೇಟ್ರ್ ಸಿಗ್ತಾವ ಮೊದಲು ನೋಡಿ, ಇವನಿಗೆ ಇದಾಗ್ತವೆ ನೋಡಿ, ಇವನು ಹೈಟು ಕಡಿಮೆ, ಇವನು ಕಪ್ಪುಗಿದ್ದಾನೆ. ನಾನು ಒಂದೇ ಹೇಳೋದು, ನಾವು ಎಲ್ಲರನ್ನೂ ಮೆಸ್ಸೋಕ್ಕಾಗಲ್ಲ ಪ್ರಪಂಚದಲ್ಲಿ. ನಾವು 100ಕ್ಕೆ 70 ಭಾಗ ಮೆಸ್ಸಿ ಸಾಕು. 30 ಜನ ನಾವು ಹಿಡಿಯೋಕ್ಕೂ ಆಗಲ್ಲ, ಮಾತಾಡ್ಸೋಕ್ಕಲ್ಲ. ಅವ್ರದ್ದು ಅದೇ ಕೆಲಸ, ಕಮೆಂಟ್ ಹಾಕೋದು ಅದು ಹಾಕೋದು, ಅವ್ರದ್ದು ಅದೇ ಕೂತಿರ್ತಾರೆ ಆರಾಮ ಕೆಲಸದಲ್ಲಿ. 70 ಜನ ನಮ್ಮನ್ನು ಫಾಲೋವರ್ಸು, ನಮ್ಮನ್ನು ನೋಡಿದವರು, ನಮ್ಮನ್ನು ನಂಬಿದವರು, ಅವ್ರಿಗೆ ಇಷ್ಟ ಆದರೆ ಸಾಕು. ಅದೇ ಖುಷಿಲಿ ಇವತ್ತು ಅವರ ಸಿನಿಮಾ, ಇವತ್ತು ಮನು ಹೈಟು ಪರ್ಸ್ನಾಲಿಟಿ ಕಪ್ಪು ಏನೂ ನೋಡಿಲ್ಲ. ಆ ಸಿನಿಮಾ ಅದೇ ಆಗಿದೆ. ನಿರ್ಮಾಪಕರು ಒಪ್ಕೊಂಡವ್ರೆ, ದೇವರಾಜ್ ಭಟ್ರು ಸರ್ ಒಪ್ಕೊಂಡವ್ರೆ, ಡೈರೆಕ್ಟ್ರು ಒಪ್ಕೊಂಡವ್ರೆ. ಇನ್ನು ಅವರೆಲ್ಲ ಒಪ್ಕೊಂಡಾರೆ ಅಂದಮೇಲೆ ಇನ್ನು ಕರ್ನಾಟಕ ಜನತೆ ಒಪ್ಕೊಂಡ್ರೆ ಅವರೆಲ್ಲ ಏನು ಕಡಿಮೆ ಸಾಧನೆ ಮಾಡಿರೋರು ಒಪ್ಕೊಂಡಾಗ ಜನ ಅದನ್ನು ಒಪ್ಕೊಂಡೇ ಒಪ್ಕೊಳ್ತಾರೆ. ಇನ್ನು ಒಂದು ವರ್ಡಲ್ಲಿ ಹೇಳಬೇಕು ಅಂದರೆ, ಇಲ್ಲಿ ಹೈಟು ಕಲರು ಎಲ್ಲ ಮುಖ್ಯ ಆಗಿದೆ. ಟ್ಯಾಲೆಂಟ್ ಒಂದು ನಿಮ್ಮ ಪರ್ಸ್ನಲ್ 1000 ಇರಲಿ, ನಿಮಗೆ ಅವಶ್ಯಕತೆ ಇಲ್ಲ. ನಮ್ಮ ಸರ್ ಯಾವಾಗಲೂ ಹೇಳ್ತಾರೆ, ನೀವು ಪಾಲಗಡ್ ಕಾರ್ ನನಗೇನು ಗುರು, ನಿಮ್ಮ ಡ್ರೈವಿಂಗ್ ಬರುತ್ತಲ್ಲ ಸಾಕು ಅಂತಾರೆ, ಅಷ್ಟೇ ಹೇಳೋದು ಸರ್. ಹಾಗೆ ನನಗೆ ಅದು ಕಟ್ಕೊಂಡೆ ಪರ್ಸ್ನಲ್ ನಾನು ಕಪ್ಪು ಹೋಗಿದ್ದರಿಂದ ಹೋಗಿದ್ರೆ ನನಗೆ ಅವಶ್ಯಕತೆ ಇಲ್ಲ. ಟ್ಯಾಲೆಂಟ್ ಇದೆ, ನಾನು ತೋರಿಸಿದ್ದೀನಿ, ಪರ್ಫಾರ್ಮೆನ್ಸೇ ಗೊತ್ತಾಗ್ತದೆ. ಈ ಸಿನಿಮಾಗಳ ನಡುವೆ ಈ ಒಂದು ಸಿನಿಮಾ ಕುಲದಲ್ಲಿ ಕೇಳೋದು ಸಿನಿಮಾ ನಡುವೆ ಎಷ್ಟು ಆಫರ್ ಬಂದಿತ್ತು ನಿಮಗೆ? ಏನಾದರೂ ಈ ಕೂದಿರ್ಬೋದು, ಗಡ್ಡ ಇರ್ಬೋದು, ಸಮಸ್ಯೆ ಆಯಿತಾ? ಇಲ್ಲ ಮೇಡಮ್, ಒಂದು ಸಿನಿಮಾ ಬಂತು, ಹೇರ್ ಸ್ಟೈಲ್ ಕಟ್ ಮಾಡಬೇಕು ಅಂತ ಅಂದು. ಇಲ್ಲ ಸರ್, ಈ ಸಿನಿಮಾಕ್ಕೆ ಒಂದಿಷ್ಟು ತಯಾರಾಗಿದ್ದೀನಿ, ಸಿನಿಮಾ ರಿಲೀಸ್ ಆಗಿದೆ, ಮಾಡೋಣ ಅಂತ. ಬಟ್ ನಿಧಾನಕ್ಕೆ ಮಾಡೋಣ ಅಂದರೆ ಏನು ಗೊತ್ತಾ, ಅರ್ಜೆಂಟಿಗೆ ನಾವು ಮಾಡೋಕ್ಕೋಗಲ್ಲ. ಹಂಗಂತ ಒಂದು ಸಿನಿಮಾ ಇಟ್ಟಾಯಿತು ಅಂತ ನಾನು ಆಟಿಟ್ಯೂಡು ತೋರಿಸಲ್ಲ. ನನ್ನ ಯಾರು ಈ ಒಂದು ಸಿನಿಮಾ ಆದಮೇಲೆ ಇನ್ನೊಂದು ಅನೌನ್ಸ್ ಮಾಡಿದ್ವಲ್ಲ ಅಂತ ಅದ್ರ ಮೇಲೆ ಕಾಲು ಇಟ್ಕೊಂಡು ಚಾಕ್ ಇಟ್ಕೊಂಡು ಯಾರು ನಿಂತ್ಕೊಳ್ಳೋದು, ಯಾಕಪ್ಪ ಇನ್ನೊಂದು ಅನೌನ್ಸ್ ಮಾಡಿದ್ದಾರೆ. 1-1.5 ವರ್ಷಕ್ಕೆ ಒಂದು ಸಿನಿಮಾ ಮಾಡೋಣ, ನೀಟಾಗಿ ಮಾಡೋಣ, ಒಂದು ಒಳ್ಳೆ ಸಿನಿಮಾ ಕೊಡೋಣ, ಅಷ್ಟೇ, ಬೇರೆ ಏನು. ಮರಿನೂರು ಮನೋರು ಈ ಸಿನಿಮಾ ಹಿಟ್ಟಾದಮೇಲೆ, ಸೂಪರ್ ಸ್ಟಾರ್ ಆದಮೇಲೆ ಏನಾದರೂ 2 ವರ್ಷಕ್ಕೆ 3 ವರ್ಷಕ್ಕೆ ಒಂದೊಂದು ಸಿನಿಮಾ ಕೊಡ್ತೀರಾ ಅಥವಾ ವರ್ಷಕ್ಕೊಂದೊಂದು ಸಿನಿಮಾ ಕೊಡ್ತೀರಾ? ಇಲ್ಲ ಮೇಡಮ್, ಅಷ್ಟೊಂದೆಲ್ಲ ನಾವು ದೊಡ್ಡವರಾಗಿಲ್ಲ, ದೊಡ್ಡ ಮಾತು ಬೇಡ. ಬಟ್ ನಾವು ನನಗೆ ಖುಷಿ ಅನ್ನೋದೊಂದಿರುತ್ತೆ, ನಾವೊಂದು ಅದನ್ನು ಮಾಡ್ಕೊಂಡು ನಾನೊಂದು ಕೆಲಸ ಮಾಡಬೇಕು. ಬಟ್ ಪ್ರಾಪರಾಗಿ ನಾನು ಹೀರೋಗಿ ನಿಲ್ಲಬೇಕು ಅನ್ನೋದೇ ನಾನು ಬಂದಿದ್ದೀನಿ. ಗೊತ್ತಿಲ್ಲ ಜನ ಅಕ್ಸೆಪ್ಟ್ ಮಾಡ್ತಾರೆ ಅನ್ನೋ ಒಂದು ನಂಬಿಕೆ ಮೇಲೆ. ಅವ್ರು ಅಕ್ಸೆಪ್ಟ್ ಮಾಡಬೇಕು ಅಂದರೆ ಬರೀ ನಂದು ಮಾತ್ರ ಸಾಲ, ಕಂಟೆಂಟ್ ಗಟ್ಟಿ ಇರಬೇಕು. ಕತೆ ಗಟ್ಟಿ ಇದ್ದರೆ ಮಾತ್ರ ಜನ ಒಪ್ಕೊತಾರೆ. ಕತೆ ಡಲ್ ಆಗಿದ್ದು ನಾನು ಏನೇ ಪರ್ಫಾರ್ಮೆನ್ಸ್ ಮಾಡಿದ್ರು ನಾನು ಗಮಾರು. ಅದು ಸ್ಟ್ರಾಂಗ್ ಆಗಿತ್ತು ಅಂದರೆ ನನ್ನಂಗಲ್ಲ, ನನಗಿಂತ ಇನ್ನೂ ಏನು ಬೇಕಾದ್ರೂ ಇರ್ಬೋದು. ಆಕಾರ ವಿಕಾರಗಳು ಏನೋ ಚೇಂಜ್ ಆಗಿರ್ಬೋದು, ಕಣ್ಣು ಹೆಂಗಿರ್ಬೋದು, ಮೂಗು ಹೆಂಗಾರು ಇರ್ಬೋದು. ಕತೆ ಚೆನ್ನಾಗಿತ್ತು ಅಂದರೆ ಜನ ಅಕ್ಸೆಪ್ಟ್ ಮಾಡ್ತಾರೆ, ಹೀರೋ ಮುಖ ನೋಡಿ. ಕತೆ ಡಲ್ ಹೊಡಿತು ಅಂದರೆ ನೀವು ಏನೇ ಪರ್ಸ್ನಾಲಿಟಿ ಏನೇ ಇಟ್ಟಿರ್ತೀರಿ ಜನ ಇದೇನು. ಹಾಗಾಗಿ ಹುಡುಗರಲ್ಲಿ ಮೇಯ್ನಾಗಿ ಒಂದು ಲೈಕ್ 28-30 ಆದಮೇಲೆ ತಲೆ ಕೂದಲೆಲ್ಲ ಉದ್ರಕ್ಕೆ ಶುರು ಆಗ್ಬಿಡುತ್ತೆ. ಬಟ್ ನಿಮಗೆ ಇಷ್ಟು ದೊಡ್ಡವಾಗಿ, ಇಷ್ಟು ಆರೋಗ್ಯವಾಗಿ ಕೂದಲಿದೆ, ಏನು ಕ್ರೆಡಿಟ್ಸ್ ಯಾರು ಕೊಡ್ತೀರಾ ಇದು ಕ್ರೆಡಿಟ್ಸ್ ಅಂತ? ಸರ್ ಏನಿಲ್ಲ, ಇದು ಸಿನಿಮಾಕ್ಕೆ ಕೊಡ್ತೀನಿ. ಈ ಸಿನಿಮಾ ಇಲ್ಲಾಂದ್ರೆ ನಾನು ಈ ಥರ ಹೇರ್ ಸ್ಟೈಲ್ ಮಾಡ್ತೀನಿ. ಇದು ಕುಲದಲ್ಲಿ ಕೀಳೋದ ಸಿನಿಮಾಕ್ಕೆ ಇದು ಕ್ರೆಡಿಟ್. ಬಟ್ ಅಷ್ಟು ಚೆನ್ನಾಗಿ ನಿಮ್ಮ ಕೂದಲು ಇರೋವಂಥದ್ದು ಅಂದರೆ ಹುಡುಗಿ ಕೂಡ ಅಷ್ಟು ಮೇಂಟೈನ್ ಮಾಡ್ತಾರಲ್ಲ, ನೀವು ಅಷ್ಟು ಬಟ್ ಕಷ್ಟಪಟ್ಟು ಕಷ್ಟ ಇದೆ ಮೇಡಮ್. ಇದು ಹೇರ್ ಸ್ಟೈಲ್ ಮೇಂಟೈನ್ ಮಾಡೋದು ತುಂಬ ಇಟ್ಕೊಂತ ಇರಬೇಕು, ಹಿಂಗೆ ಅನ್ಕೊಂತ ಇರಬೇಕು, ಮಾಡಿಸ್ಬೇಕು, ಇಲ್ಲ ಸಿಕ್ಬೋರುತ್ತೆ. ಭಯಂಕರ ನನಗೆ ಈಗ ಅನ್ನಿಸ್ತಾರೆ, ಎಲ್ಲಪ್ಪ ಹುಡುಗಿರಿಗೆ ದೊಡ್ಡ ನಮಸ್ಕಾರ, ಹೇಗೆ ಮೇಂಟೈನ್ ಮಾಡ್ತಾರೆ ಗೊತ್ತಿಲ್ಲ. ಬಟ್ ಖುಷಿ ಇದೆ. ಈ ಸಿನಿಮಾಕ್ಕೆ 2.5 ವರ್ಷ ಬಿಟ್ಟು ನೀಟಾಗಿ ಮೇಂಟೈನ್ ಮಾಡಬೇಕು. ಸಿನಿಮಾ ರಿಲೀಸ್ ಆದಮೇಲೆ ಇಲ್ಲಿ ಇರೋಣ ಅಂತ ನಮ್ಮ ಡೈರೆಕ್ಟರ್ ಸರ್ ಅದೇ ಕಟ್ ಮಾಡಿಸ್ಬೇಕು. ಕೆಲವರಿಗೂ ನನ್ನ ಮುಖಕ್ಕೊಂದು ಅಡ್ಜಸ್ಟ್ ಆಗಿರುತ್ತೆ. ಈ ಕಟಿಂಗ್ ಮಾಡಿಸಿದ್ರೆ ಚೆನ್ನಾಗಿ ಕಾಣೋಣ, ಹೆಂಗೆ ಇರಲಿ ಅಂತ ಹೇಳಿ ನೋಡೋಣ. ನಾವು ಯಾವುದೇ ಜಾಗಕ್ಕೆ ನಮ್ಮ ಡೆಸ್ಟಿನೇಷನ್ ತಲುಪಬೇಕು ಅಂತ ಹೇಳಿದ್ರೆ ಆಟೋ ಸಿಕ್ಕಾಪಟ್ಟೆ ಮುಖ್ಯ ಆಗುತ್ತೆ ನಮ್ಮ ಲೈಫಲ್ಲಿ. ಯಾಕಂದರೆ ಎಮರ್ಜೆನ್ಸಿ ಅಂತ ಬಂದರೆ ಆಟೋ ಅಂತಲೇ ಬುಕ್ ಮಾಡೋದು. ನಿಮ್ಮ ಲೈಫಲ್ಲಿ ಆಟೋ ಚಾಲಕರು ಎಷ್ಟು ಇಂಪಾರ್ಟೆಂಟ್, ಜೊತೆಗೆ ಅವ್ರ ಬಗ್ಗೆ ಹೇಳಿ. ಇವತ್ತು ಕಷ್ಟ ಸುಖ ಮಧ್ಯದಲ್ಲಿ ಯಾರಿಗೆ ಏನೇ ಆದರೂ ಕೂಡ ಫಸ್ಟ್ ಅಂದರೆ ಎತ್ಕೊಂಡ್ಬರೋದೇ ಆಟೋ ಚಾಲಕರು. ಅವ್ರ ಜೊತೆ ನಮಗೆ ಸಾಂಗು ರಿಲೀಸ್ ಆಯಿತು, ಅವ್ರ ಜೊತೆ ನಾವು ಡ್ರೈವಿಂಗ್ ಮಾಡ್ದು, ಅವ್ರ ಜೊತೆ ಉದ್ಘಾಟನೆ ನಮ್ಮ ಆಟೋ ಸ್ಟಿಕ್ಕರ್ದೆಲ್ಲ ನಾವು ಪ್ರಚಾರದ ಶುರು ಮಾಡಿದ್ದೀವಿ. ತುಂಬ ಖುಷಿ ಆಗುತ್ತೆ. ರಿಯಲ್ ಆಡಿಯನ್ಸ್ ಅಂತ ಇದ್ದರೆ ಎಲ್ಲರೂ 50% ಆದರೆ ರಿಯಲ್ ಪ್ರೇಕ್ಷಕ ಮಹಾಪ್ರಭುಗಳು ಇದ್ದರೆ ನಮ್ಗೆ ಆಟೋ ಚಾಲಕರೇ. ಅವ್ರು ಬಂದು ಸಿನಿಮಾ ನೋಡಬೇಕು, ಅವರೇ ಬಂದೆಲ್ಲ ಪ್ರತಿಯೊಂದು ಅವ್ರು ನಿಂತ್ರೇ ಒಂದು ಕಳೆ. ಅದು ಆ ಕಾಕಿ ಶರ್ಟು ಆಟೋ ಅದೊಂದು ಗಮ್ಮತ್ತೇ ಬೇರೆ. ಅವ್ರು ಬಂದಾಗ ಅವ್ರಿಗೆ ನಿಜವಾಗ್ಲೂ ಹೃದಯಪೂರ್ವಕ ಧನ್ಯವಾದ.
ಕನ್ನಡ ಸಂಸ್ಕೃತಿ ಅನ್ನೋ ಇನ್ಸ್ಟಾಗ್ರಾಮ್ ಪೇಜ್ ಅವರು ಸಹ ನಿಮ್ಮ ಸಂದರ್ಶನ ಮಾಡಬೇಕು ಅನ್ನೋವಂಥದ್ದು ನನಗೆ ಹೇಳಿದರು. ಸೊ ನೀವು ಸಿಕ್ಕಿದ್ದೀರಾ ಇವತ್ತು, ಅವ್ರಿಗೆ ಏನು ಹೇಳ್ತೀರಾ? ನಿಮ್ಮ ಫ್ಯಾನ್ಸ್ ಕೂಡ ದೊಡ್ಡ ಬಳಗದಲ್ಲಿ ಆಗ್ತಿರುವಂಥದ್ದು. ಇಲ್ಲ, ಅದು ನೀವು ಹೇಳ್ದಂಗೆ ಸುಮಾರು ಕಡೆ ಸಪೋರ್ಟ್ ಮಾಡಿದ್ದಾರೆ. ನಾನು ಯಾವ್ದಾರು ಒಂದು ಸುಮ್ಮನೆ ನಾನು ಯಾವ್ದಾರು ಒಂದು ವೀಡಿಯೋ ಅಲ್ಲಿ ಬರ್ತೀನಿ ಇಲ್ಲಿ ಬರ್ತೀನಿ ಅಂದರೆ ಕನ್ನಡ ಸಂಸ್ಕೃತಿಯವರು, ಹಾಸನ್ ನ್ಯೂಸ್ ಅವರು, ನನಗೆ ಗೊತ್ತೇ ಇಲ್ಲ, ವೀಡಿಯೋ ಹಾಕಿರೋದೇ ನಂಗೆ ಗೊತ್ತಿಲ್ಲ. ಅವೆಲ್ಲ ಸುಮಾರು ವೈರಲ್ ಆಗಿ ನಾನು ಕೊಲಾಬ್ ಕೊಟ್ಟಿರ್ತಾರೆ, ಇಲ್ಲಾಂದರೆ ಪೇಜಲ್ಲಿ ಹಾಕಿರ್ತಾರೆ, ಅವೆಲ್ಲ 5 ಲಕ್ಷ 4 ಲಕ್ಷ ರೀಚ್ ಆಗಿದೆ. ತುಂಬ ಖುಷಿಯಾಗುತ್ತೆ. ಯಾರು ಸಪೋರ್ಟ್ ಮಾಡ್ತಿದ್ರೆ ಎಲ್ಲ ಪ್ರೀತಿಯ ನನ್ನ ಹೃದಯಗಳಿಗೆ ಧನ್ಯವಾದ. ಕನ್ನಡ ಚಿತ್ರರಂಗಕ್ಕೆ ಮಡೆನೂರು ಮನೋರು ದುಡ್ಡು ಮಾಡೋಕ್ಕೆ ಬಂದ್ರೆ, ಹೆಸರು ಮಾಡೋಕ್ಕೆ ಬಂದ್ರೆ, ಏನಕ್ಕೆ ಬಂದರು? ಮೇಯ್ನ್ ಹೆಸರು ಮಾಡೋಕ್ಕೆ ಬಂದಿರೋದು. ದುಡ್ಡು ಸೆಕೆಂಡ್ರಿ. ನಾನು ಯಾವುದು ದುಡ್ಡು ಅಂತ ಹೋಗಿದ್ರೆ ನಾವು ಇವತ್ತು ಹಿಂಗಿರ್ತಾನೂ ಇರಲಿಲ್ಲ, ಯಾವುದೂ ಇರ್ತಿರಲಿಲ್ಲ. ನನಗೆ ಒಂದೇ, ನನ್ನ ಜೀವನ ಪೂರ್ತಿ ನಂಗೆ ದುಡ್ಡು ಸೈಟು ಅವೆಲ್ಲ ನನಗೆ ತಲೆನೂ ಕೆಡಿಸ್ಕೊಳ್ಳಲ್ಲ. ಒಂದೇ ಗುರಿ, ಕಲೆಯಲ್ಲಿ ಮುಂದುವರಿಬೇಕು, ಒಂದು ಒಳ್ಳೆ ಸಿನಿಮಾ ಕೊಡಬೇಕು, ಇಷ್ಟೇ. ಬಟ್ ಅದಕ್ಕೆ ಏನೇ ಅಡ್ಡಿ, ಏನೇ ಆತಂಕಗಳು ಏನೇ ಬಂದರೂ ಕೂಡ ಆ ಭಗವಂತ ಗಟ್ಟಿ ಅನ್ನೋದೊಂದು ಹೃದಯ ಕೊಟ್ಟವನೇ, ಎದುರಿಸ್ಕೊಂಡು ನೀಟಾಗಿ ಹೋಗ್ತೀನಿ ಮೇಡಮ್. ಬೇರೆ ಏನಿಲ್ಲ. ದುಡ್ಡು ಅನ್ನೋದು ನಮಗೆ ಇಂಟ್ರೆಸ್ಟು ಇಲ್ಲ. ನನಗೇನು ಅವತ್ತು ಊಟ ತಿಂಡಿ ಖರ್ಚು ವೆಚ್ಚಗಳು ಅಷ್ಟೇ ನಾನು ಯೋಚನೆ ಮಾಡೋದು, ಮುಂದದ್ದು ನಾನು ಯೋಚನೆ ಮಾಡಲ್ಲ ಅಷ್ಟೇ. ಆರೋಗ್ಯ ಮೇಯ್ನು. ಆರೋಗ್ಯ ಇದ್ದರೆ ಕೋಟಿ ಸೈಟ್, ಅದು ಆರೋಗ್ಯನೇ ಭಾಗ್ಯ. ಹಾಗಾಗಿ ಆರೋಗ್ಯ ಚೆನ್ನಾಗಿ ಕೊಡಲಿ ಭಗವಂತ ಅಂತ ಕೇಳ್ಕೊತೀನಿ. ಮಿಕ್ಕಿದ್ದು ಏನೇ ಒಂದು ಚಿಕ್ಕ ಪುಟ್ಟ ನೋವುಗಳು ದುಃಖಗಳು ಯಾರು ಬಂದು ಏನೇ ಎದುರಿಸಿ ಏನೋ ಮಾಡಿ ಏನೋ ಆದರೂ ಕೂಡ ನನಗೆ ಧೈರ್ಯ ಕೊಡೋ ಭಗವಂತ ಇದ್ದಾನೆ, ನನಗೆ ಧೈರ್ಯ ಇದೆ. ಮಿಕ್ಕಿದ ಮೇನ್ ಆರೋಗ್ಯ ಒಂದು ಇದ್ಬಿಟ್ರೆ ನನಗೆ ಕೋಟಿ. ಯಾವ ಥರ ಲೈಫ್ ಸ್ಟೈಲ್ ಇಷ್ಟ ಮನು ಅವ್ರಿಗೆ? ಅಂದರೆ ಈಗ ಹಳ್ಳಿ ಆದರೂ ಓಕೆನಾ, ಅಥವಾ ಇಲ್ಲ ಸಿಟಿನಲ್ಲಿ ಲ್ಯಾವಿಶ್ ಲೈಫು, ಈ ಥರ ಬಂಗ್ಲೆ ಕಟ್ಟಿ ಕಾರಲ್ಲಿ ಓಡಾಡಬೇಕು ಅನ್ನೋ ಥರದ? ಮೇಡಮ್, ಮಡೆನೂರು ಮನು ನಾವು ಕಸ ಹೊಡಿಯೋಕೆ ಬಿಟ್ರು ಅಲ್ಲೂ ಬದುಕ್ತಾನೆ, ಒಂದು ಕಾಡಿಗೆ ಹೋಗ್ಬಿಟ್ರು ಅಲ್ಲೂ ಬದುಕ್ತಾನೆ, ಅಲ್ಲೂ ಹೆಂಗೋ ಜೇನಾಗೇನೋ ಏನೋ ಕಿತ್ಕೊಂತೀನಿ ಅಲ್ಲೂ ಬದುಕ್ತೀನಿ. ಇಲ್ಲ ಏನು ಬಸ್ ಚಾರ್ಜ್ ಕೊಡದೆ ಯಾವುದೋ ದೇಶಕ್ಕೆ ತಗೊಂಡೋಗ್ಬಿಟ್ಟು ಬನ್ನಿ ಅಲ್ಲೂ ಬದುಕೋವಂಥ ಒಂದು ಭಗವಂತ ನನಗೊಂದು ಶಕ್ತಿ ಕೊಟ್ಟವನೇ. ಗೊತ್ತಿಲ್ಲ, ನಾನು ಎಲ್ಲಿ ಬಿಟ್ಟರು ಬದುಕ್ತೀನಿ. ಫುಟ್ಪಾತಲ್ಲಿ ಬಿಟ್ಟರು ಬದುಕ್ತೀನಿ, ಅರಮನೆಯಲ್ಲಿ ಬಿಟ್ಟರು ಬದುಕ್ತೀನಿ, ಎಲ್ಲಿ ಬಿಟ್ಟರು ಬದುಕ್ತೀನಿ. ಬಿಟ್ಟು ಒಂಥರ ಕಾಯ್ದಿದ್ದಂಗೆ, ಎಲ್ಲಿ ಬೇಕಾದ್ರೂ ಇರ್ತೀನಿ. ನನಗೆ ಹಿಂಗೆ ಬೇಕು, ಅಯ್ಯೋ ನಂಗೆ ಏಜ್ನೇ ಬೇಕು ಅವೆಲ್ಲ. ಕೆಲವ್ರು ಅನ್ಕೋಬೋದು, ಈಗ ಅಂತ ಇದೆಯಪ್ಪ ಮುಂದೆ ದೊಡ್ಡನ್ನ ಬೆಳೆದಾಗ ನಾನು ಹಿಂಗೆ ಇರ್ತೀನಿ ನೋಡ್ತೀನಿ, ವೀಡಿಯೋ ಇಟ್ಕೊಂಡಿರ್ತೀನಿ ಅಂತ. ಇಟ್ಕೇಳಿ, ಮಡೆನೂರು ಮನು ಒಂಥರ ಡಿಫ್ರೆಂಟೇ. ಏನು ಬಂದರೂ ಕೂಡ ನನ್ನ ಗುರಿ ಕಡೆನೇ ಇರುತ್ತೆ. ಬಟ್ ನನಗೆ ಖುಷಿ ಏನಂದರೆ ನಾನು ಹೆಮ್ಮೆ ಪಡೋದು ನನಗಿರೋ ಹಾರ್ಡ್ ವರ್ಕಿಗೆ. ನಾನು ಸುಮ್ಮನೆ ಎದೆ ತಡ್ಕೊಂಡು ನನ್ನ ಬಗ್ಗೆ ನಾನೇ ಹೇಳ್ಕೊತೀನಿ. ನನಗಿರೋ ಹಾರ್ಡ್ ವರ್ಕಿಗೆ, ನಾನು ಪಡೋ ಕಷ್ಟಕ್ಕೆ ಅದೇನೇ ಬಂದರೂ ಕೂಡ ನಾನು ಕೆಲಸಕ್ಕೆ ಮೋಸ ಮಾಡಲ್ಲ. 24/7 ಕೆಲಸ ಮಾಡ್ತೀನಿ. ಕಾಮಿಡಿ ಕಿಲಾಡಿಗಳು ನೀವು ನೆನಪಾಗ್ತೀರಾ, ಜೊತೆಗೆ ರಾಕೇಶ್ ಅವರು ಸಹ ನೆನಪಾಗ್ತಾರೆ. ಇವತ್ತಿಗಿದ್ದಿದ್ರೆ ನಿಮ್ಮ ಸಿನಿಮಾಗೆ ಅವರು ಸಹ ಕೈ ಹಾಕ್ತಿದ್ರು, ಪ್ರಮೋಷನಲ್ಲಿ ಭಾಗವಹಿಸ್ತಿದ್ರು ಅಂತ ನನಗನ್ಸುತ್ತೆ. ಬಟ್ ಆರೋಗ್ಯ ವಿಚಾರ ಅಂತ ಮಾತಾಡಿದಾಗ ಅವ್ರು ನೆನಪಾಯಿತು ನನಗೆ. ಹೇಗೆ ಮುಂದಿನ ದಿನಗಳಲ್ಲಿ ಅವರ ತಂಗಿ ಜೊತೆಗೆ ನೀವು ನಿಲ್ತೀರ ಅನ್ನೋ ಮಾತುಗಳು ಕೇಳ್ಪಟ್ಟೆ. ಮೊನ್ನೆ ಒಂದು ಇಂಟರ್ವ್ಯೂ ಕೊಟ್ಟೆ, ಕೆಲವರೆಲ್ಲ ಬೇರೆ ಥರ ಸುದ್ದಿ ಆಗ್ತಿದೆ ಅದು. ಹಂಗಾಗಿ ನಾನು ಒಂದೇ ಮಾತಾಡೋದು, ನಾವೆಲ್ಲರೂ ಜೊತೆಲಿ ಸೇರ್ಕೊಂಡೆ ನಾನು ಜೊತೆಲಿ ಸೇರ್ತೀನಿ ಅಂತ ಹೇಳಿದ್ದೀನಿ. ನಾನು ಸಿಂಗಲಾಗಿ ಹೋಗೋಕ್ಕಾಗಲ್ಲ. ಹಾಗಾಗಿ ಪಾಪ ಮತ್ತೆ ಒಂದು ಆಸೆ ಕಳೆದ ಮತ್ತೆ ಹುಟ್ಟಿ ಬರಲಿ, ಅವರ ಫ್ಯಾಮಿಲಿಗೆ ದುಃಖ ತಡೆಯುವಷ್ಟು ಭಗವಂತ ಶಕ್ತಿ ಕೊಡಲಿ ಅಂತ ಕೇಳ್ಕೊತೀನಿ. ಇದ್ರ ಮುಂದಿನ ಏನು ಮಾತಾಡೋಕ್ಕಾಗಲ್ಲ. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ಮಾತಾಡೋದಕ್ಕೆ. ಥಿಯೇಟರ್ಗಳು ನಿಮಗೆ ಫೋನ್ ಮಾಡಿ, ಥಿಯೇಟರ್ ಓನರೇ ಫೋನ್ ಮಾಡಿಬಿಟ್ಟು ನಿಮಗೆ ಥಿಯೇಟರಲ್ಲಿ ನಿಮ್ಮ ಸಿನಿಮಾ ಬೇಕೇ ಬೇಕು ಅಂತ ಡಿಮ್ಯಾಂಡ್ ಮಾಡ್ತಿದ್ದಾರೆ. ಸೊ ಎಷ್ಟು ಖುಷಿ ಇದೆ ನಿಮಗೆ? ತುಂಬ ಖುಷಿ. ನಾನು ಈಗ ಜಸ್ಟ್ ನಾನು ಮಾತಾಡಿದೆ, ಅವ್ರು ಯಾರು ಅಂತ ಹೇಳಲ್ಲ, ಸುಮ್ಮನೆ ಹಾಕ್ಲ ಕಾಲು ಜಸ್ಟ್ ಈಗ ನಿಮ್ಮ ಬಂದಾಗ ಕಟ್ ಮಾಡಿದೆ. ನಾನು ಸುಮ್ಮನೆ ನಾನು ಹೆಸರು ಹೇಳಲ್ಲ, ಹಾಕ್ಲಾ ಪರವಾಗಿಲ್ವಾ? ನಂಬರು ಸೇವ್ ಆಗಿಲ್ಲ, ನಾನು ಜಸ್ಟ್ ಈಗ ನೀವು ಬಂದಾಗ ಕಟ್ ಮಾಡಿದೆ. ಸರ್ ಜಗದೀಶ್ ಸರಾ? ಏನಂದ್ರು ಸರ್? ಇಲ್ಲ ಮಾಡೋಣ ಬಿಡಿ ಅಂತಂದ್ರ ಮಾಡಿದ್ರಂತೆ, ನೀವು ಮಾಡಿದ್ರಂತ ಹೇಳಿದ್ರು. ಹೌದು, ಅಂದರೆ ಅಲ್ಲಿ ಎಲ್ಲರೂ ಹೇಳ್ತಿರೋದು ಆ ಕಡೆ ಥಿಯೇಟ್ರು ಚೆನ್ನಾಗಿದೆ, ಕಲೆಕ್ಷನ್ ಚೆನ್ನಾಗಾಗುತ್ತೆ ಅಂದರು. ಸರ್ ಕಾಟ್ಯಾರ 20 ಲಕ್ಷ ಶೇರ್ ಬಂದಿದೆ ಸರ್, ಇನ್ನೇನ್ ಬೇಕು ಸರ್? ನಾನು ಥಿಯೇಟ್ರ್ ನೋಡಿಲ್ಲ, ನಿಮ್ದು ಯಾವ ಥಿಯೇಟ್ರ್ ಅಂತ. ಸರ್ ನೀವು ನೋಡಿಲ್ಲ ಪಾಪ, ನಿಮ್ಗೆ ಗೊತ್ತಿಲ್ಲಲ್ಲ. ಗೊತ್ತಿದ್ರೆ ಫಸ್ಟ್ ಹೇಳ್ಬಿಡ್ತಿದ್ದೆ ನಾನು ನಿಮಗೆ. ಹೌದಾ ಸರ್? ಹೋಗೋದ ನಿಮ್ಗೆ ಗೊತ್ತಿದ್ರೆ ನಮ್ ಥಿಯೇಟರ್ ಹೋಗೋವರೆಗೂ ಬಿಡ್ತಾರಲ್ಲ ನಿಮ್ಮನ್ನ. ಅಯ್ಯೋ, ಓಕೆ. ಸೌಂಡ್ ಲೈಟಿಂಗ್ಸ್ ಎಲ್ಲ ಸೂಪರ್ ಆಗಿದೆ. ಆಮೇಲೆ ಥಿಯೇಟರ್ ಸರ್ ಇದೆಲ್ಲ ಹಳೇ ಥಿಯೇಟರ್ಗಳು, ಏನ್ ಸಮಸ್ಯೆ ಇಲ್ಲ. ಓಕೆ ಪರವಾಗಿಲ್ಲ ಸರ್, ಜನ ಎಲ್ಲ ಬರ್ತಾರಲ್ಲಿ? 100% ಸರ್ ಕಲೆಕ್ಷನ್ ಥಿಯೇಟರ್ ಸರ್. ನಾನು ಎಲ್ಲ ದೊಡ್ಡ ಸಿನಿಮಾ ಮಾರ್ಟಿನಲ್ಲಿ ಹಾಕಿದ್ದೀನಲ್ಲ. ಹೌದಾ? ಸರಿ ಮಾತಾಡ್ತೀನಿ ಸರ್, ನಮ್ಮ ವಿಜಯ್ ಸರ್ ಹತ್ರ ಒಂದ್ಸತಿ ಮಾತಾಡ್ತೀನಿ. ನಮ್ಮ ನಿರ್ಮಾಪಕರು ಸರ್ ಹತ್ರ ಮಾತಾಡಬೇಕು, ಡೈರೆಕ್ಟರ್ ಸರ್ ಹತ್ರ ಮಾತಾಡಬೇಕು. ಸುಮ್ಮನೆ ರಾಂಗ್ ಗೈಡೆನ್ಸ್ ಕೊಡಲ್ಲ ನಿಮಗೆ, ಆಯ್ತಾ? ನಾನು ಡಿಸ್ಟ್ರಿಬ್ಯೂಟರ್ ಅಲ್ವಾ, ಹಂಗೆಲ್ಲ ರಾಂಗ್ ಗೈಡೆನ್ಸ್ ಕೊಟ್ಟಿಲ್ಲ. ನನಗೆ ಗೊತ್ತಿಲ್ವಾ ಸರ್, ಸಿಂಗಲ್ ಮಾಡಿದ್ರೆ ನಾನು ಇದ್ಯಾವ್ದು ಹೊಸ ನಂಬರ್ ಅನ್ಕೊಂಡಷ್ಟೇ. ನಮ್ಮ ಸಿನಿಮಾ ಎಲ್ಲಾ ಸಿನಿಮಾಗಳು ಅಲ್ಲೇ ಹಾಕಿದ್ದೀನಿ. ಸರಿ ಸರ್, ನೋಡೋಣ ಸರ್, ಮಾತಾಡ್ತೀನಿ ಒಂದ್ಸತಿ. ನೋಡಿದ್ರೆ ಟ್ರೈಲರ್ ನೋಡಿದ್ರಾ? ನೋಡಿದ್ರಿ ಸರ್, ಚೆನ್ನಾಗಿದೆ. ಅದಕ್ಕೆ ತಾನೇ ಏನೋ ಒಂದು ಆಗುತ್ತೆ ಅಂತ ಕಾಯ್ತಾ ಇರೋದು. ಥ್ಯಾಂಕ್ ಯು ಸರ್. ಚೆನ್ನಾಗಿ ಕೇಳ್ತಿದ್ದೆ ಹೇಳಿ ಸರ್. ಹೌದು, ನಾನು ಬಿಟ್ಟೇ ಬಿಡ್ತಿದ್ದೆ, ಹೋಗ್ಲಿ ಬಿಡಿ ಆಯ್ತು ಹಾಕೊಳ್ಳಿ ಅಂತ ಹೇಳ್ಬಿಟ್ಟು. ಓಕೆ, ಥ್ಯಾಂಕ್ ಯು ಸರ್. ಓಕೆ, ಥ್ಯಾಂಕ್ ಯು ಸರ್. ಸರಿ ಸರ್, ಓಕೆ ಹೇಳ್ಬಿಡಿ. ಹೇಳ್ತೀನಿ, ಮಾತಾಡ್ತೀನಿ.
ಇದು ಕತೆ. ನಿನ್ನೆಯಿಂದ 7 ಥಿಯೇಟ್ರ್ ಫೋನ್ ಮಾಡಿರೋದು ಪರಿಚಯ ಇರೋರೆಲ್ಲ, ಡಿಸ್ಟ್ರಿಬ್ಯೂಟ್ರಿಗೆ ಹೇಳಿ ನಮ್ಮ ಥಿಯೇಟ್ರಿಗೆ ಹಾಕ್ಸು, ಒಳ್ಳೆ ಕಲೆಕ್ಷನ್ನು, ನಿಂಗೆ ಏನು ಬೇಕು ಥಿಯೇಟ್ರ್ ಮುಂದೆ ನಾನೇ 20,000 ಖರ್ಚು ಮಾಡಿ ಅಲಂಕಾರ ಮಾಡಿಸ್ತೀನಿ, ಕಟೌಟ್ ಹಾಕ್ಸ್ತೀನಿ ಮಾಡು ಅಂತ. ಗೊತ್ತಿಲ್ಲ, ಭಗವಂತ ಗಾಡ್ ಗಿಫ್ಟ್ ಇವೆಲ್ಲ, ಈ ಥರ ಸಿಗಲ್ಲ. ಕಟ್ಔಟ್ ಎಷ್ಟು ಇಷ್ಟ ನಿಮಗೆ? ಅದ್ರ ಏನಾದರೂ ಕನಸಿದೆಯಾ ನಿಮಗೆ ಕಟ್ಔಟ್ ಅಂದರೆ? ಇದೆ ಮೇಡಮ್, ನಾವು ಆ್ಯಕ್ಚುಲಿ ಗಾಂಧಿನಗರದೆಲ್ಲ ಓಡಾಡಿದ್ದು, ನಮ್ಮ ಸಿಕ್ಕಾಪಟ್ಟೆ ಜರ್ನಿ ಅಲ್ಲ ನಮ್ಮದು. ಎಲ್ಲರೂ ಹೇಳ್ಕೊಬೋದು ಇವನ್ನೆಲ್ಲ ಈಗ ಬಂದು ರಿಯಾಲಿಟಿ ಶೋಯಿಂದ ಬಂದವನೇ ಅಂತ. ಚೌಕ ಸಿನಿಮಾದಲ್ಲಿ ತೋರಿಸ್ತೀನಿ ನಾನು ಎಲ್ಲಿದ್ದೀನಿ ಅಂತ, ಮುಕುಂದ ಮುರಾರಿಲಿ ತೋರಿಸ್ತೀನಿ, ಕಿರಿಕ್ ಪಾಟೀಲ್ ತೋರಿಸ್ತೀನಿ, ಆಮೇಲೆ RX ಸೂರಿಲಿ ತೋರಿಸ್ತೀನಿ, ವಿಕ್ಟ್ರಿ ಸಿನಿಮಾದಲ್ಲಿ ತೋರಿಸ್ತೀನಿ, ಸುಮಾರು ಸಿನಿಮಾ ಮಾಡಿದ್ದೀನಿ ಜೂನಿಯರ್ ಆರ್ಟಿಸ್ಟಾಗಿ, ಪುಷ್ಪಕ ವಿಮಾನ, ಸುಮಾರು ಸಿನಿಮಾಗಳು ಮಾಡಿದ್ದೀನಿ. ಆ ಒಂದು ಜರ್ನಿ ಮಾಡ್ತಾ ಆಮೇಲೆ 7 ವರ್ಷ ಆದಮೇಲೆ ನಾನು ರಿಯಾಲಿಟಿ ಶೋ ಬಂದಿದ್ದು. ನಾನು ಸುಮ್ಮನೆ ಬಂದಿಲ್ಲ, ರಿಯಾಲಿಟಿ ಶೋ ಮುಂಚೆ ಜೂನಿಯರ್ ಆರ್ಟಿಸ್ಟಾಗಿ ಆಲ್ಬಮ್ ಬಿಟ್ಕೊಂಡು ಸುತ್ತಿ ಬಂದಿರೋದು. ನಾನು ಯಾವಾಗಲೂ ಗಾಂಧಿನಗರದ ಹತ್ರ ಅಲ್ಲೆಲ್ಲ ಹೋಗೋರಲ್ಲ, ನಾನು ನಿಮಗೆಲ್ಲ ನೋಡ್ತಾಯಿದ್ದೆ. ನಾನು ಯಾರ್ದೋ ಕತೆನೋ ಯಾರನ್ನೋ ಫಾಲೋ ಮಾಡ್ತಿಲ್ಲ, ರಿಯಲ್ ಕನಿಷ್ಕ ಹೋಟ್ಲ ಹತ್ರ ಎಲ್ಲ ಬರ್ತಾರೆ, ಕಲಾವಿದ್ರ ಸಂಘದ ಹತ್ರ ಎಲ್ಲ ಬರ್ತಾರೆ ಅಂತ ಆಲ್ಬಮ್ ಬಿಟ್ಕೊಂಡು ತಿರುಗಿವೆ. ಯಾವಾಗಲೂ ಕಟೌಟ್ ನೋಡಿದಾಗ ಅನ್ಕೊಳ್ಳಿವೆ, ಅವಾಗೆಲ್ಲ ಬೇಸಿಕ್ಸ್ ಇಟ್ಕೊಳ್ಳು, ಈ ಥರದ್ದು ಯಾವಾಗ ನಾನು ಹಾಕ್ಸ್ಕೊಳ್ಳೋದೆ, ಇವೆಲ್ಲ ಕನಸು ಹುಡುಗರು. ಸುಮ್ಮನೆ ನಾನೇನು ಮಾಡಿ ಗೊತ್ತು, ಈಗ ರೀಸೆಂಟಾಗಿ ನೀವು ನಂಬಲ್ಲ, 5 ವರ್ಷದ ಮುಂಚೆ ಸುಮ್ಮನೆ ಯಾರ್ದೋ ಒಂದು ಕಟೌಟಿ ನನ್ನ ಮುಖ ಕೂರಿಸ್ಬಿಟ್ಟು ಸುಮ್ಮನೆ ಒಂದು ಹಾಕೊಂಡು ನನ್ನ ನೋಡ್ಕೊತಿದ್ದೆ. ಅದಿದೆ ಫೋಟೋ. ಅದನ್ನು ನಮ್ಮದು ಈ ಸಿನಿಮಾಕ್ಕೆ ನನಗೆ ಗೊತ್ತಿರೋ ಪ್ರಕಾರ ಆಲ್ ಓವರ್ ಕರ್ನಾಟಕ ಒಂದು ಒಳ್ಳೊಳ್ಳೆ ಕಟೌಟ್ ಬೀಳ್ತವೆ. 9ನೇ ಕ್ಲಾಸ್ ಓದಿರೋದು ಅಥವಾ ಏನಾದರೂ ಹೆಚ್ಚಿಗೆ ಓದಿದ್ದೀರಾ? ಇಲ್ಲ ಮೇಡಮ್, 9ನೇ ಕ್ಲಾಸು. ಜಾಸ್ತಿ ಭಗವಂತ 9ನೇ ಕ್ಲಾಸ್ ಓದಿರೋರ ಜೊತೆ ಸ್ವಲ್ಪ ಜನರಲ್ ನಾಲೆಡ್ಜ್ ಅನ್ನೋದು ಕೊಟ್ಟಿದ್ದ, ಹಾಗಾಗಿ ಇದು ವರ್ಕ್ ಆಗ್ತಿದೆ, ಬೇರೆ ಏನಿಲ್ಲ. ನಾನು ಇವತ್ತು ಕೂಡ ಏನು ಮ್ಯಾಪ್ ಹಾಕೋಣದಾಗಲಿ ಪ್ರತಿಯೊಂದು ಆಗಲಿ ಎಲ್ಲ ಗೊತ್ತು ನನಗೆ. ಇವತ್ತು ಒಂದು ಕೆಲಸ ನಾನು ಮಾಡಲ್ಲ, ನಾನು ಊರಿಗೆ ಹೋದರೂ ಒಂದು 10 ನಿಮಿಷ ಕೂತ್ಕೊಳ್ಳಲ್ಲ ಮೇಡಮ್. PDO ಕರ್ಕೊಂಡು ಹೋಗ್ತೀನಿ, ವಿಧವಾ ವೇತನ ಮಾಡಿಸ್ತೀನಿ, ಪಾಣಿ ಮಾಡಿಸ್ತೀನಿ, ಜಮೀನು ಮಾರಿಸ್ತೀನಿ, ಸರ್ವೆ ಕಟ್ಟಿಸ್ತೀನಿ, ಏನು ಪಿಟ್ಕೊಂಡು ಬಿಲ್ ಬೇಕಾ ಕೊಡಿಸ್ತೀನಿ, ಕೊಟ್ಟಿಗೆ ಬಿಲ್ ಬೇಕಾ ಕೊಡಿಸ್ತೀನಿ, ಏನು ಬೇಕಾದ್ರೂ ನಾನು ಆಲ್ ರೌಂಡ್ ಪ್ಲೇಯರ್. ಬಟ್ ಸಿನಿಮಾಕ್ಕೆ ಆ್ಯಕ್ಚುಲಿ ಅವೆಲ್ಲ ಅನುಭವ ಇರೋ ಹೊತ್ತಿಗೆ ಇಲ್ಲಿ ಹಾಕ್ ಮಾಡೋಕ್ಕಾಗಿದ್ದು. ಇಲ್ಲ ಅಂದರೆ ಬಲವಂತವಾಗಿ ಹಾಕ್ ಮಾಡಿದಾಗ ಗೊತ್ತಾಗುತ್ತೆ. ಕೆಲವರು ಐಷಾರಾಮಿಲೆಲ್ಲ ಬದುಕಿ ಒಂದೇ ಸತಿ ಹೀರೋ ಆದಾಗ ಆ್ಯಕ್ಟಿಂಗ್ ಏನೋ ಒಂದು ಬರುತ್ತೆ, ಮಾಡೋಕ್ಕಾಗಲ್ಲ ಪರಿಸ್ಥಿತಿ, ಬಲವಂತಲ್ಲಿ ಮಾಡೋಕ್ಕೆ ಹೋಗ್ತಾರೆ. ನನಗೆ ಇವತ್ತು ಒಂದು ಗಾರೆ ಕೆಲಸದ ಕ್ಯಾರೆಕ್ಟರ್ ಕೊಟ್ಟರೆ ಕಾರಣ ತಗೊಂಡು ರಪ್ಪ ಹೊಡಿತೀನಿ, 5 ನಿಮಿಷಕ್ಕೆ ಗೋಡೆ ಹೊಡಿತೀನಿ, ಪ್ಲಾಸ್ಟಿಂಗು ಹೊಡಿತೀನಿ. ಇನ್ನು ಹಸುಗಳು ವ್ಯಾಪಾರ ಮಾಡ್ಬೇಕಾ, ಬನ್ನಿ ಹೇಳ್ತೀನಿ. ನನಗೆ ಎಷ್ಟು ಯಾರು ಬರ್ತಾರೆ ಬರಲಿ, ದಳ್ಳಾಳಿಗಳು ಇಷ್ಟೇ ಕರು ಹಾಕಿದ್ದು ಇಷ್ಟೇ ಬಾಳುತ್ತೆ ಅಂತ ನಾನು ಹೇಳ್ತೀನಿ, ಇಷ್ಟೇ ಅಲ್ಲಾಗಿದೆ, ಇದು ಇಷ್ಟು 3 ತಿಂಗಳಾಗಿದೆ ಇಟಿ ತಗೊಂಡು ಅಂತ ನಾನು ಹೇಳ್ತೀನಿ, ಕರೆಕ್ಟಾಗಿ ಹೇಳ್ತೀನಿ. ನಾನು ಅವ್ರೇನು ಹೇಳೋದೇ ಬೇಡ, ಇಷ್ಟು ಅಲ್ಲಾಗಿದೆ ಅಂತ ನನ್ನ ಮುಖ ನೋಡಿ ಹೇಳ್ತೀನಿ. ಬೇರೆ ಇನ್ನೇನು ಕೆಲಸ ಬೇಕು, ಜಮೀನು ಕೆಲಸ ಮಾಡಬೇಕಾ, ಶುಂಠಿ ಇಷ್ಟು ವರ್ಷಕ್ಕೆ ಇಷ್ಟೇ ದಕ್ಕೆ ಬರುತ್ತೆ ಅಂತ ಹೇಳ್ತೀನಿ. ಟೊಮೆಟೊ ಬೆಳಿಬೇಕಾ, ಸೌತೆಕಾಯಿ ಬೆಳಿಬೇಕಾ, ಬೇಜಾನು. ಇವತ್ತು ನಾನು ಸೌತೆಕಾಯಿ ಮಾಡ್ತೀವಿ, ಅವಾಗ ಮಾರ್ತಿದ್ದೆ, ಅವರ ಸೌತೆಕಾಯಿ ಹೆಸರಿಗೆ ಹೋಗಿ ಇನ್ವಿಟೇಷನ್ ಕೊಟ್ಟು ಬಂದೆ. ಅವ್ರದ್ದೊಂದು ವೀಡಿಯೋ ಇದೆ, ತುಂಬ ಖುಷಿಯಾದರು. ಅಲ್ಲಿ ಚಂದ್ರಪಣ್ಣ ಸರ್ಕಲಲ್ಲಿ 5 ಗಂಟೆಗೆ ತಗೊಂಡೋಗಿ ಒಂದು 5 ಚೀಲ 6 ಚೀಲ ಶುಂಠಿ ಸೌತೆಕಾಯಿ ತಗೊಂಡು ಮಾರಿ. ಅವಾಗೆಲ್ಲ 120 ರೂಪಾಯಿ 70 ರೂಪಾಯಿ ಚೀಲ ಇತ್ತು. ಶ್ರವಣರಿ ಅಂತ ಒಂದು ಬೀಜ ಬರುತ್ತೆ ಸೌತೆಕಾಯಿದು, ಅದು ಹಾಕಿದಾಗ ಒಳ್ಳೆ ಫಸಲು 4 ವೀಲ್ ಬರುತ್ತೆ. ಅದನ್ನು ತುಂಬ ಬೆಳೀತಿದ್ದೆ. ಇವತ್ತು ಅದೇ ಅವೆಲ್ಲ ಪ್ಲಸ್, ಅವೆಲ್ಲ ಮಾಡಿರೋದ್ರಿಂದ ಸಿನಿಮಾದಲ್ಲಿ ಆಕ್ಟ್ ಮಾಡೋಕ್ಕೆ ಬರ್ತು. ಅನುಭವ ಇಲ್ಲ ಅಂದರೆ ಮಾಡೋಕ್ಕಾಗಲ್ಲ. ಸೊ ಕೃಷಿ ಬಗ್ಗೆ ಇರಬಹುದು, ಪ್ರಾಣಿಗಳ ಬಗ್ಗೆ ಇಷ್ಟೊಂದು ತಿಳ್ಕೊಂಡಿರೋ ನಿಮಗೆ ಒಂದು ಟಾಸ್ಕ್ ಕೊಡ್ತೀನಿ ನಾನು. ನಿಮ್ಮ ಸಿನಿಮಾ ರಿಲೀಸ್ನ ಇಂಗ್ಲೀಷಲ್ಲಿ ಹೇಳಬೇಕು. ಅದು ಹೆಂಗೆ ಇಂಗ್ಲೀಷಲ್ಲಿ ನಾವು ಹೌದಾ? 3ನೇ ಕ್ಲಾಸ್ ಓದಿರೋ ರಾಜ್ಕುಮಾರ್ ಸರ್ ಹೇಳಿದ್ದಾರೆ. ಎಂತೆಂಥ ಚಾಲೆಂಜು. ಪ್ಲೀಸ್ ಕಮ್ ಕರ್ನಾಟಕ ಆರ್ಟ್ಫುಲ್ಲಿ, ಕರ್ನಾಟಕ ಏನಂತಾರೆ ಆಡಿಯನ್ಸ್, ಮೈ ಲವ್ಲಿ ಆಡಿಯನ್ಸ್, ಪ್ಲೀಸ್ ಕಮ್ 23 ಡೇಟ್ 23 ಸಿನಿಮಾ ಥಿಯೇಟರ್, ಪ್ಲೀಸ್ ಕಮ್, ಈಸ್ ಯುವರ್ ಬ್ಲೆಸ್ಸಿಂಗ್, ಈಸ್ ಕಾಮಿಡಿ ಕಿಲಾಡಿ ಆರ್ಟಿಸ್ಟ್, ಈಸ್ ಬಿಗ್ ಸ್ಕ್ರೀನ್ ಕಮಿಂಗ್, ಪ್ಲೀಸ್ ಎಲ್ಲರೂ ವಾಚ್, ಈಸ್ ಸಪೋರ್ಟ್, ಪ್ಲೀಸ್ ಬ್ಲೆಸ್. In which theatre do we watch? Huh? In which theatre should we watch your cinema? In which theatre are you visiting? ಓಕೆ, ಈ ಮಾಗಡಿ ರೋಡ್ ವೀರೇಶ್ ಥಿಯೇಟ್ರ್, ಪ್ಲೀಸ್ ಮಾರ್ನಿಂಗ್ 10 o'clock ಇಸ್ ಪ್ಲೀಸ್ ಕಮಿಂಗ್, ಇಸ್ ಮಿಂಗಲಿಂಗ್. ಮಾತಾಡ್ತಾರೆ, ಮ್ಯಾನೇಜ್ ಮಾಡ್ತಾರೆ, ಪರವಾಗಿಲ್ಲ. ನೆಕ್ಸ್ಟ್ ಪ್ಯಾನ್ ಇಂಡಿಯಾ ಸಿನಿಮಾ ಫಿಕ್ಸ್ ಇವರು. ಓಕೆ, ಸದ್ಯ ಕರ್ನಾಟಕದಲ್ಲಿ ಒಂದು ದೊಡ್ಡ ಮಟ್ಟಕ್ಕೆ ಆಗೋಣ ಮೇಡಮ್, ಆಮೇಲೆ ನಮ್ಮ ಕನಸು. ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್. ಮಾತನಾಡಿ ಖುಷಿ ಆಯಿತು, ಜೊತೆಗೆ ನಿಮ್ಮ ಫಾಲೋವರ್ಸ್ ಕೂಡ ಮಾತನಾಡಿಸಿ ಅಂತ ಹೇಳಿದ್ರು, ಆ ಖುಷಿ ಕೂಡ ಅವ್ರಿಗಿರುತ್ತೆ. ಥ್ಯಾಂಕ್ ಯು ಸೋ ಮಚ್. ಸೊ ಇದಿಷ್ಟು ನಮ್ಮ ಕನ್ನಡದ ನಟ, ಸ್ಯಾಂಡಲ್ವುಡ್ ನಟ ಮಡೇನೂರು ಮನೋಹರ ಮಾತಾಗಿತ್ತು. ಕೊಲದಲ್ಲಿ ಕೀಳಿ ಹೌದು ಅನ್ನಂತಹ ಸಿನಿಮಾ ಇದೇ ಮೇ 23ರಂದು ರಾಜ್ಯಾದ್ಯಂತ ರಿಲೀಸ್ ಆಗ್ತಿರುವಂಥದ್ದು. ಎಲ್ಲರೂ ಥಿಯೇಟರ್ಗೆ ಬಂದು ನೋಡಿ. ಮಾಗಡಿ ರೋಡಲ್ಲಿರುವಂತಹ ವೀರೇಶ್ ಥಿಯೇಟರಲ್ಲಿ ಈ ಸಿನಿಮಾ ರಿಲೀಸ್ ಆಗ್ತಿರುವಂಥದ್ದು. ಕ್ಯಾಮರಾ ಪರ್ಸನ್ ಅಜಯ್ ಜೊತೆಗೆ ಕೀರ್ತಿ ಪಾಟೀಲ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.